ವೆಲ್ಕಮ್ ಟು ಬಿಸಿ ಬಿಸಿ ರುಚಿ. ಇವತ್ತು ನಾವು ಕರಾವಳಿಯ ಪ್ರಿಯವಾದ ಕಲ್ಲದ ಮಾಸದ ಸುಕ್ಕ ಮಾಡೋದನ್ನು ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇದನ್ನು ತುಳುವಿನಲ್ಲಿ ಕಲ್ಲದ ಮಾಸ ಅಂತಾರೆ. ಕುಂದಾಪುರ ಕನ್ನಡದಲ್ಲಿ ಕಳಿನ ಮಾಸ ಅಂತ ಹೇಳುತ್ತಾರೆ. ಇವತ್ತು ಬೆಳಿಗ್ಗೆ ನಮ್ಮ ಮನೆ ಹತ್ತಿರ ಸೇಲ್ ಮಾಡಿಕೊಂಡು ಬಂದಿದ್ದರು. ನಾವು 3 ಪಾವು ತೆಗೆದುಕೊಂಡಿದ್ದೇವೆ. ಇದು ಕಲ್ಲಿನ ಚಿಪ್ಪಿನ ಒಳಗೆ ಇರುವ ಮಾಂಸ. ನೋಡೋಕ್ಕೆ ಸ್ವಲ್ಪ ಮರುವಾಯಿ ಮಾಂಸದ ಹಾಗೆ ಕಾಣುತ್ತದೆ, ಆದರೆ ಟೇಸ್ಟ್ ಮಾತ್ರ ತುಂಬ ರುಚಿಕರ ಹಾಗೂ ಸ್ಪೆಷಲ್ ಆಗಿರುತ್ತದೆ. ನಿಮ್ಮ ಊರಿನಲ್ಲಿ ಇದಕ್ಕೆ ಏನು ಹೇಳ್ತಾರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾವು ಇದನ್ನು ಕ್ಲೀನ್ ಮಾಡಿಕೊಂಡಿದ್ದೇವೆ. ಮುಂದೆ ಹೇಗೆ ಮಾಡಬೇಕು, ಯಾವ ಮಸಾಲೆ ಹಾಕಬೇಕು, ಪರ್ಫೆಕ್ಟ್ ಆಗಿ ಸುಕ್ಕ ಹೇಗೆ ಬರಬೇಕಂತ ನೋಡೋಣ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೇನೆ. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡುತ್ತಿದ್ದೇನೆ. ನಿಮಗೆ ಯಾವ ಅಡುಗೆ ಎಣ್ಣೆ ಇಷ್ಟನೋ ಅದನ್ನೇ ಯೂಸ್ ಮಾಡಿಕೊಳ್ಳಿ. ಈಗ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಮೊದಲಿಗೆ 3 ರಿಂದ 4 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1/4 ಟೀ ಸ್ಪೂನ್ ಮೆಂತೆ, 1/4 ಟೀ ಸ್ಪೂನ್ ಕಾಳು ಮೆಣಸು, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸಾಸಿವೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನೆಲ್ಲ ಹುರಿದುಕೊಳ್ಳಬೇಕು. ಹುರಿದಾಗಿದೆ. ಈಗ ಗರಂ ಮಸಾಲೆ ಐಟಮ್ಗಳಾದ ಚಕ್ಕೆ, ಲವಂಗ, ಅನನಾಸು ಹೂ, ಸೋಂಪು ಹಾಗೂ ಇದರ ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಸೇರಿಸಿಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹುರಿದುಕೊಳ್ಳಬೇಕು. ಆಗಿದೆ. ಈಗ ಒಣಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳಬೇಕು. ನಾನು ಇಲ್ಲಿ 10 ಒಣಮೆಣಸನ್ನು ತೆಗೆದುಕೊಂಡಿದ್ದೇನೆ. ಖಾರ ಜಾಸ್ತಿ ಇಷ್ಟಪಡುವವರು ಜಾಸ್ತಿ ತೆಗೆದುಕೊಳ್ಳಬಹುದು. ಕಲ್ಲದ ಮಾಸ ಎಂಬುದು ಕರಾವಳಿ ಪ್ರದೇಶದಲ್ಲಿ ಪ್ರಸಿದ್ಧವಾದ ಒಂದು ಸಮುದ್ರ ಆಹಾರ. ವಿಶೇಷವಾಗಿ ಇದು ಓಯಿಸ್ಟರ್ ಸುಕ್ಕ ಎಂದು ಕರೆಯಲಾಗುತ್ತದೆ ಮತ್ತು ಕರ್ನಾಟಕದ ಕರಾವಳಿ ಹಾಗೂ ಕೇರಳ ಪ್ರದೇಶಗಳಲ್ಲಿ ಹೆಚ್ಚು ಮಾಡುತ್ತಾರೆ. ಈಗ ಹುರಿದ ಎಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳಬೇಕು. ರುಬ್ಬಿದ ಹುಡಿಯನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ 1 ಬೌಲ್ ತೆಂಗಿನ ತುರಿ ಸೇರಿಸಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಇದೀಗ ನಮ್ಮ ಸುಕ್ಕ ಮಸಾಲೆ ರೆಡಿಯಾಗಿದೆ. ಈಗ ಇನ್ನೊಂದು ಕಡೆ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿಕೊಂಡಿದ್ದೇನೆ. ಈಗ ನಾನು ಇಲ್ಲಿ 3 ಈರುಳ್ಳಿಯನ್ನು ಉದ್ದವಾಗಿ ಕತ್ತರಿಸಿ ಹಾಕಿದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ಅದಕ್ಕೆ 2 ಟೊಮಾಟೊ ಸಣ್ಣಗೆ ಕತ್ತರಿಸಿ ಸೇರಿಸಿಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಸೇರಿಸಿ ಸ್ವಲ್ಪ ಹೊತ್ತು ಪಾತ್ರೆ ಮುಚ್ಚಿ ಬೇಯಿಸಿಕೊಳ್ಳಬೇಕು. ಈಗ ನಾನು ಮೊದಲೇ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದ ಕಲ್ಲದ ಮಾಂಸವನ್ನು ಸೇರಿಸಿಕೊಳ್ಳುತ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳುತ್ತಾ ಇದ್ದೇನೆ. ಈಗ ಇದನ್ನು ಮಿಶ್ರಣ ಮಾಡಿಕೊಳ್ಳುತ್ತಾ ಇದ್ದೇನೆ. ಹೀಗೆ ಮಿಶ್ರಣ ಮಾಡಿ
ಈಗ ಸ್ವಲ್ಪ ಲಿಂಬೆ ರಸವನ್ನು ಸೇರಿಸಿಕೊಂಡಿದ್ದೇನೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತಿನ ಕಾಲ ಬೇಯಲು ಬಿಡಬೇಕು. ಇದೀಗ ನಾವು ತಯಾರಿಸಿದ ಸುಕ್ಕ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳುತ್ತಾ ಇದ್ದೇನೆ. ಇದಕ್ಕೆ ನೀರನ್ನು ಸೇರಿಸಿಕೊಳ್ಳಬೇಡಿ, ಯಾಕಂದರೆ ಕಲ್ಲದ ಮಾಸ ತನ್ನಲ್ಲೇ ನೀರನ್ನು ಬಿಡುವ ಸ್ವಭಾವವನ್ನು ಹೊಂದಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಂಡಿದ್ದೇನೆ. ಮತ್ತೆ ಈಗ ಪಾತ್ರೆಯನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು. ಸುಗಂಧಭರಿತ ರುಚಿಕರವಾದ ಕರಾವಳಿಯ ಸ್ಪೆಷಲ್ ಕಲ್ಲದ ಮಾಸದ ಸುಕ್ಕ ರೆಡಿಯಾಗಿದೆ. ವಾವ್, ಎಷ್ಟು ರುಚಿ! ಸರ್ವ್ ಮಾಡಲು ರೆಡಿಯಾಗಿದೆ. ಇದನ್ನು ನೀವು ಅನ್ನದ ಜೊತೆಗೂ, ನೀರ್ದೋಸೆ ಜೊತೆಗೂ, ಚಪಾತಿ ಜೊತೆಗೂ ಟ್ರೈ ಮಾಡಿ ನೋಡಿ, ರುಚಿ ಡಬಲ್ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಇಂತಹ ಕರಾವಳಿ ಸ್ಪೆಷಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಊರಿನ ಸ್ಪೆಷಲ್ ಡಿಶ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯ ಜೊತೆ.